ಮದುವೆ ಮಕ್ಕಳು ಅಂತ ಆದಮೇಲೆ ತಾನೊಬ್ಬ ಗಂಡ ತಾನೊಬ್ಬ ಅಪ್ಪ ಅನ್ನೋ ಜವಾಬ್ದಾರಿನ ನೆನಪಲ್ಲಿ ಇಟ್ಕೋಬೇಕು. ಅದನ್ನೆಲ್ಲ ಮರೆತು ಇನ್ನೊಂದು ಹೆಣ್ಣಿನ ಜೊತೆ ಸುತ್ತೋದಲ್ಲ. ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ನನ್ನ ತಲೆ ಚಿಟ್ಟಿ ಹಿಡಿತಾ ಇದೆ. ನಾನು ಸುಮ್ಮನಿರಲ್ಲ. ಇಂಥ ಮೋಸನ ನಾನು ಒಪ್ಪೋದು ಇಲ್ಲ. ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಸ್ಟಾಪ್ ಇಟ್ ಸತ್ಯ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ. ಏನು ಹುಚ್ಚಿಡ್ದಿದ್ಯಾ ನಿಂಗೆ? ಈಗ ಏನಾಯ್ತು ಅಂತ ಇಷ್ಟೊಂದು ಮಾತಾಡ್ತಿದ್ಯಾ ನೀನು? ಯಾರು ಯಾರಿಗೆ ಮೋಸ ಮಾಡಿದ್ರು ಅಂತ? ಸತ್ಯ, ಕಾಮ್ ಡೌನ್. ವಿಶಾಲ್ದು 2ನೇ ಮದುವೆ ಅಂದಿದ ತಕ್ಷಣ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅದು ಅವ್ರ ಮೊದಲನೇ ಹೆಂಡತಿ. ನಿನ್ನ ಮಾತು ತಪ್ಪಲ್ಲಮ್ಮ. ಆದರೆ ಆ ಹುಡುಗನ ಮೊದಲನೇ ಹೆಂಡತಿ ಡೆಲಿವರಿ ಟೈಮ್ನಲ್ಲಿ ತೀರ್ಕೊಂಡ್ಬಿಟ್ರು. ಪಾಪ, ಪುಟ್ಟ ಮಗು ಅದು. ಅದಕ್ಕೆ ಅವ್ರ ಮಾವನ ಮಗಳನ್ನ ಮದುವೆ ಆಗ್ತಿದ್ದಾನೆ. ಆ ಹುಡುಗಿಗೂ ಇವನನ್ನು ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ. ಹೌದು ಸತ್ಯ, ಅಪ್ಪ ಹೇಳ್ತಾ ಇರೋದು ನಿಜ. ಅವನು ಅವನ ಮೊದಲನೇ ಹೆಂಡತಿಗೆ ಮೋಸ ಮಾಡಿ ಮದುವೆ ಆಗ್ತಾ ಇರೋದಲ್ಲ. ಹೌದಾ? ಸರಿ. ಕಾರ್ತಿಕ್, ಇವಳನ್ನ ರೂಮಿಗೆ ಕರ್ಕೊಂಡೋಗು. ಹೌದಪ್ಪ, ಸತ್ಯ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಒಳಗೆ ಕರ್ಕೊಂಡು ಹೋಗು. ಸತ್ಯ, ಅಲ್ಲ, ಈ ಸತ್ಯ ಯಾಕೆ 2ನೇ ಮದುವೆ ಅಂದ ತಕ್ಷಣ ಇಷ್ಟು ವಿಯರ್ಡಾಗಿ ರಿಯಾಕ್ಟ್ ಮಾಡಿದ್ಲು? ಖಂಡಿತ ಇದರಲ್ಲಿ ಬೇರೆ ಏನೋ ವಿಷಯನೇ ಇದೆ ಅನಿಸ್ತಿದೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಯಾಕೆ ಸತ್ಯ ಇಷ್ಟೊಂದು ಎಫೆಕ್ಟ್ ಆಗಿದ್ದಾಳೆ? ಏನಾಗಿದೆ ಅವಳಿಗೆ? ಅಟ್ಲೀಸ್ಟ್ ಅದು ಏನು ಅಂತ ಹೇಳಿದ್ರೆ ಏನಾದರೂ ಮಾಡ್ಬೋದು. ಅದು ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗಿ ಸಿಟ್ಟು ಮಾಡಿಕೊಂಡ್ರೆ ಯಾರು ಏನು ಮಾಡೋಕ್ಕಾಗುತ್ತೆ? ಯಾರ ಜೊತೆನಾದರೂ ಹಂಚ್ಕೋಬಹುದು ಅಂತ ಇದ್ದಿದ್ದಿದ್ರೆ ನಾನು ಮೊದಲು ನಿನ್ನ ಹತ್ರನೇ ಹೇಳ್ತಿದ್ದೆ ಅಮೂಲ್ ಬೇಬಿ. ಆದರೆ ಏನು ಮಾಡೋದು? ನಿನಗೆ ಹೇಳಿದ್ರೆ ಅದು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅಂತ ಗೊತ್ತಿಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಒದ್ದಾಡೋ ಥರ ಆಗಿದೆ. ಎಲ್ಲ ದಾರಿನೂ ಮುಚ್ಚಿ ಹೋಗಿದೆ ಅನ್ನಿಸ್ತಿದೆ. ಆರಾಮಾಗಿದೆಯಾ ತಾನೆ? ನಿನ್ನ ಮನಸ್ಸಲ್ಲಿ ಏನಿದೆ? ಯಾಕೆ ಹಾಗೆ ಹೇಳ್ತಿದ್ಯಾ? ಇವತ್ತು ನೀನು ಹೇಗಿದ್ದೆ ಗೊತ್ತಾ? ನಾನು ತುಂಬ ಓವರಾಗಿ ಮಾತಾಡ್ಬಿಟ್ನಾ? ಎಲ್ರಿಗೂ ಬೇಜಾರಾಯ್ತಾ? ಅದು ಮ್ಯಾಟರ್ ಅಲ್ಲ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ನ ಮನಸ್ಸಲ್ಲಿ ಏನು ಕಾಡ್ತಾ ಇದೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ಯೋಚನೆ ಮಾಡು. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅನ್ಸುತ್ತೆ. ಎಲ್ಲ ಡೆಡ್ ಎಂಡ್. ಡೆಡ್ ಎಂಡಾ? ಡೆಡ್ ಎಂಡ್ ಅಂದಿದ ತಕ್ಷಣ ದಾರಿ ಖಾಲಿ ಆಗಿದೆ ಅಂತಲ್ಲ, ಹೊಸ ದಾರಿನ ಹುಡುಕೋಬೇಕು ಅಂತ. ಸರಿ, ಇವಾಗ ಅದೇನು ಪ್ರಾಬ್ಲಮ್ಮು ಅಂತಾದರೂ ಹೇಳು. ಹೇಳ್ಕೊಳ್ಳೋ ಹಾಗಿದ್ರೆ ಹೇಳ್ಕೊತಿದ್ದೆ ಅಲ್ವಾ ಅಮೂಲ್ ಬೇಬಿ? ಓ, ಇವಾಗ ನನ್ನ ಹತ್ರನೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದೆಯಾ? ಅದು ಹಾಗಲ್ಲ. ಮತ್ತಿನ್ನೇನು ಸತ್ಯ, ಫ್ರೆಂಡು ಅಂತ ಇರ್ತೀಯ, ನನ್ನ ಹತ್ರ ಏನು ಹೇಳ್ಕೊಳ್ಳಲ್ಲ. ನೋಡು ಸತ್ಯ, ನಾನು ನೀನು ಗಂಡ ಹೆಂಡ್ತಿ, ನಾವಿಬ್ರು ಒಂದು ಟೀಮು. ನಿನಗೆ ಕಷ್ಟ ಬಂದರು ನನಗೆ ಕಷ್ಟ ಬಂದರು ನಾವಿಬ್ರು ಜೊತೆಲೇ ಇರಬೇಕು, ಜೊತೆಲೇ ನಿಲ್ಬೇಕು, ಜೊತೆಗೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು. ನಿನ್ನ ಕೈಲಿ ಹೇಳೋಕ್ಕಾಗಲ್ಲ, ಹೇಳಲ್ಲ ಅಂದರೆ ನಾನು ನಿನ್ನ ಜೊತೆಲಿದ್ರು ನೀನು ಒಂಟಿನೇ ಅಲ್ವಾ ಸತ್ಯ? ಅದು ಹಾಗಲ್ಲ. ಮತ್ತಿನ್ ಹೇಗೆ? ನೋಡು ಸತ್ಯ, ನೀನು ಹೀಗಿದ್ರೆ ಒಂಟಿ ಆಗ ನೀನು ಒಬ್ಳೇ ಅಲ್ಲ, ನನ್ನೂ ಒಂಟಿ ಮಾಡ್ತೀಯ.
ನೋಡು ಸತ್ಯ, ನಾನು ನಿನ್ನ ಫೋರ್ಸ್ ಮಾಡಲ್ಲ. ಇಷ್ಟ ಇದ್ರೆ ಹೇಳು, ಇಲ್ಲ ಅಂದರೆ ಪರವಾಗಿಲ್ಲ. ಆದರೆ ಒಂದಂತೂ ಮರಿಬೇಡ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಅಮಲ್ ಬೇಬಿ, ಛೇ, ಅಮೂಲ್ ಬೇಬಿನೂ ಕೋಪ ಮಾಡ್ಕೊಳ್ಳೋ ಥರ ಆಯ್ತಲ್ಲ. ಇಂಥ ಸೂಕ್ಷ್ಮ ವಿಚಾರನ ನಾನು ಹೇಗೆ ಹೇಳ್ಕೊಳ್ಳಿ? ಇದ್ರೆ ನಿಮ್ಮ ಥರ ಗಂಡ ಇರಬೇಕು ಚಿಕ್ಕ ಮಾವ. ಹೆಂಡತಿ ಮುಂದೆ ಒಳ್ಳೆಯವ್ರ ಥರ ನಾಟಕ ಆಡ್ತಾ ಹೇಗೆ ಹೆಂಡತಿ ಜೊತೆ ಅನ್ಯೋನ್ಯವಾಗಿರಬೇಕು, ಹೇಗೆ ಪ್ರೀತಿ ತೋರಿಸ್ಬೇಕು, ಹೇಗೆ ಪ್ರಾಮಾಣಿಕವಾಗಿರಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು ಚಿಕ್ಕ ಮಾವ. ಇಂಥ ಮೋಸನ ನಾನು ಒಪ್ಪೋದು ಇಲ್ಲ, ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಸತ್ಯ ಯಾರ್ದೋ ಎರಡನೇ ಮದುವೆ ಬಗ್ಗೆ ಕೇಳಿದ್ರೇ ಹೀಗಾಡ್ತಾ ಇದ್ದಾಳೆ. ಇನ್ನು ನನ್ನ ವಿಷಯ ಗೊತ್ತಾಗ್ಬಿಟ್ರೆ ಆಕಾಶ ಭೂಮಿನ ಒಂದು ಮಾಡಿಬಿಡ್ತಾಳೆ. ಮೊದಲೇ ಊರ್ಮಿನ ಕಂಡ್ರೆ ಅವಳಿಗೆ ತುಂಬ ಪ್ರೀತಿ. ಸತ್ತಿರೋ ವಿಶಾಲ್ ಹೆಂಡತಿ ಬಗ್ಗೆನೇ ಹಾಗಾಡ್ದವಳು ಇನ್ನು ಊರ್ಮಿ ವಿಷಯ ಬಂದರೆ ಸುಮ್ಮಿರ್ತಾಳ? ಯಾಕೋ ಏನೋ ಇತ್ತೀಚೆಗೆ ಅವಳು ಆಡೋ ಮಾತೆಲ್ಲ ನನಗೆ ಕನೆಕ್ಟ್ ಆಗ್ತಾ ಇದೆ. ಅಥವಾ ನಾನೇ ಸುಮ್ಮನೆ ಕನೆಕ್ಟ್ ಮಾಡ್ಕೋತಾ ಇದ್ದೀನ? ಯಾಕೆ ಹೀಗಾಗ್ತಾ ಇದೆ? ಒಂದು ವೇಳೆ ಸತ್ಯನಿಗೂ ಊರ್ಮಿಳಗೂ ನಿಜ ಗೊತ್ತಾದರೆ ಸತ್ಯ ಅದು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಯೋಚನೆ ಮಾಡಿದ್ರೇ ಭಯ ಆಗ್ತಾ ಇದೆ. ಪಾಪ ತಿಂಡಿನೂ ಮಾಡಿದೆ, ಹಾಗೆ ಎದ್ದು ಬಂದುಬಿಟ್ರು. ಅಮ್ಮ, ಅಪ್ಪ ನನ್ನ ಮತ್ತು ರಾಖಿ ವಿಚಾರ ಬಂದಾಗ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಅದಾದಮೇಲಿಂದ ಇವತ್ತೇ ಈ ಥರ ಟೆನ್ಷನ್ ಮಾಡ್ಕೊಂಡಿರೋದನ್ನು ನೋಡಿರೋದು. ಅದರ್ವೈಸ್ ಹೀ ಸ್ಕೂಲ್ ಓನ್ಲಿ ಅಲ್ವಾ ಅಮ್ಮ? ಹೌದು ರೀತು, ಅವ್ರ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ, ನಾನು ಹೋಗಿ ಅಪ್ಪನ ಹತ್ರ ಮಾತಾಡ್ಲಾ? ಬೇಡ ಬೇಡ, ಏನಾದರೂ ಸೀರಿಯಸ್ ವಿಷಯ ಇದ್ದರೆ ಅವ್ರು ನಿನ್ನ ಹತ್ರ ಹೇಳ್ಕೊಡೋದು ಡೌಟು. ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೇನೆ. ನೀನು ಹೋಗಿ ಸತ್ಯನ ವಿಚಾರಿಸು. ಅವಳು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅಲ್ವಾ? ಹೌದಮ್ಮ, ಮನೇಲಿ ಎಲ್ಲರೂ ಡಿಸ್ಟರ್ಬ್ ಆಗಿದ್ದಾರೆ. ಆದರೆ ಏನು ಕಾರಣ ಅಂತಲೇ ಗೊತ್ತಿಲ್ಲ. ಸರಿ, ನೀನು ಹೋಗು. ಅಮ್ಮ, ಅಪ್ಪ ಏನಾದರೂ ಇಂಪಾರ್ಟೆಂಟ್ ಮ್ಯಾಟರ್ ಹೇಳಿದ್ರೆ ನೀನು ನನಗೆ ಹೇಳಬೇಕು. ರೀ ರೀ ಯಾಕೆಷ್ಟೊಂದು ಗಾಬರಿ ಆದ್ರಿ? ನೀರು ಕೊಡ್ಲಾ? ನೀರಾ? ಬೇಡ ಊರ್ಬಿಡ, ಸಡನ್ನಾಗಿ ಬಂದು ಮುಟ್ದೆಲ್ಲ ಸ್ವಲ್ಪ ಗಾಬರಿ ಆದೆ. ಸಡನ್ನಾಗ? ನಾನು ನಿಮ್ಮನ್ನು ಕರೆದೆ ರೀ, ನೀವು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಸಾರಿ ಊರ್ಬಿಡ, ನನಗೆ ಗೊತ್ತಾಗಲಿಲ್ಲ. ಅದರಲ್ಲಿ ಯಾಕೆ ಒಂಥರ ಇದ್ದೀರಾ? ಏನೋ ಪ್ರಪಂಚನೇ ಮುಳುಗೋಗಿರೋ ಕೂತಿದ್ದೀರಲ್ಲ, ಯಾಕೆ? ಏನಾಯಿತು? ಏನೂ ಇಲ್ಲ ಊರ್ಬಿಡ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಗೊತ್ತಾಗ್ತಿದೆ. ಅದೇನು ಅಂತ ನನ್ನ ಹತ್ರ ಆದರೂ ಹೇಳ್ಕೋಬಾರ್ದಾ? ಏನಂತ ಹೇಳಿ ಊರ್ಮಿ, ನನ್ನ ಈ ಸಂಕಟನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿನ್ನ ಹತ್ರ ನಾನು ಮುಚ್ಚಿಟ್ಟಿರೋ ಒಂದೇ ಒಂದು ವಿಷಯ ಅಂದರೆ ಅದು ಇದೆ. ಕೆಲವೊಂದು ದಾರಿಗಳಲ್ಲಿ ಯೂಟರ್ನ್ ಇರೋದೇ ಇಲ್ಲ. ಒಂದು ಸಲ ದಾರಿ ತಪ್ಪಿದರೆ ಮುಗೀತು, ವಾಪಸ್ ಬರೋಕೆ ಆಗೋದಿಲ್ಲ. ನಾನೀಗ ಅದೇ ಪರಿಸ್ಥಿತಿನಲ್ಲಿದ್ದೀನಿ ಊರ್ಮಿ. ರೀ, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡ್ರಿ. ಏನೂ ಇಲ್ಲ ಊರ್ಮಿಳ, ಸ್ವಲ್ಪ ಆಫೀಸ್ ಪ್ರೆಷರು, ವರ್ಕ್ ಟೆನ್ಷನ್ ಅಷ್ಟೇ. ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ.
ಇಲ್ಲ ಅಂದರೆ ನೀವು ಇಷ್ಟೊಂದು ಡಲ್ಲಾಗಿರೋದೇ ಇಲ್ಲ, ನನಗೆ ಗೊತ್ತು. ಏನೂ ಇಲ್ಲ ಊರ್ಮಿಳ, ಬರೀ ಆಫೀಸ್ ಟೆನ್ಷನ್ ಅಷ್ಟೇ, ಮತ್ತೇನು ಇಲ್ವಲ್ಲ? ಆಫೀಸ್ ಟೆನ್ಷನ್ ಅಂತಲೇ ಅಂದ್ಕೊಳ್ಳೋಣ. ಆದರೆ ನೀವ್ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಕಾರ್ತಿ ಇದಾನಲ್ಲ ನೋಡ್ಕೊಳ್ಳೋಕ್ಕೆ, ನೀವು ಸ್ವಲ್ಪ ಆರಾಮಾಗಿರಬಾರ್ದಾ? ಎಷ್ಟು ವರ್ಷ ದುಡ್ದಿದ್ದೀರಲ್ಲ, ಇನ್ಮೇಲೆ ಮಗ ನೋಡ್ಕೋತಾನೆ ಬಿಡಿ. ನಿಜ ಊರ್ಮಿಳ, ಮಗ ನೋಡ್ಕೋತಾನೆ, ಆದರೆ ನಮ್ಮದು ಅಂತ ಜವಾಬ್ದಾರಿ ಇದ್ದೇ ಇರುತ್ತಲ್ಲ. ಅಲ್ಲ, ನೀವು ಆಫೀಸ್ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ನಮ್ಮ ಬಗ್ಗೆ ಎಷ್ಟೊಂದು ಕೇರ್ ತಗೊಳ್ತೀರ, ಹಾಗೆ ನಿಮ್ಮ ಬಗ್ಗೆನೂ ಸ್ವಲ್ಪ ಕೇರ್ ತಗೊಳ್ರಿ. ನೀವು ಹೀಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನ್ನಿಂದ ಏನು, ರೀತುಯಿಂದನೂ ನೋಡೋಕ್ಕಾಗ್ತಿಲ್ಲ. ಪಾಪ ಅವಳು ಅಪ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಎಷ್ಟು ತಲೆ ಕೆಡಿಸ್ಕೊಂಡಿದ್ಲು ಗೊತ್ತಾ? ಊರ್ಮಿಳ, ಹೋಗಿ ಅವಳಿಗೆ ಹೇಳು, ಇಲ್ಲಿ ಅಂಥ ತಲೆ ಹೋಗೋ ವಿಷಯ ಏನೂ ಆಗಿಲ್ಲ. ನಾನು ಅವಳಿಗೆ ಹೇಳ್ಕೊತೀನಿ ರೀ. ಮೊದಲು ನೀವು ನಿಮ್ಮ ಮನಸ್ಸನ್ನು ಆರಾಮಾಗಿ ಇಟ್ಕೊಳ್ಳಿ. ನೀವು ಆರಾಮಾಗಿದ್ದರೆ ನಾನು ಆರಾಮಾಗಿರ್ತೀನಿ. ನಾವಿಬ್ಬರು ಆರಾಮಾಗಿದ್ದರೆ ನಮ್ಮ ಮಗಳು ಆರಾಮಾಗಿರ್ತಾಳೆ. ಈ ನಿನ್ನ ಒಳ್ಳೆತನನೇ ಊರ್ಮಿಳ ನನ್ನನ್ನು ಮತ್ತಷ್ಟು ಚುಚ್ತಾ ಇದೆ. ನಾನೊಂಥರ ಅಡಕತ್ತಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ. ಇರೋಕ್ಕೂ ಆಗ್ತಾ ಇಲ್ಲ, ಎದ್ದು ಹೋಗೋಕ್ಕೂ ಆಗ್ತಾ ಇಲ್ಲ. ಇದೂ ಬೇಕು, ಅದೂ ಬೇಕು. ಮನಸ್ಸು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದೆ ಊರ್ಮಿಳ, ಒದ್ದಾಡ್ತಾ ಇದೆ ರೀ. ಇನ್ಮೇಲೆ ನಗ್ನಗ್ತಾ ಇರ್ತೀರಾ ಅಲ್ವಾ? ನಿಮಗೋಸ್ಕರ ಅಳ್ದಿದ್ರು, ನನಗೋಸ್ಕರ, ನಮ್ಮ ರೀತುಗೋಸ್ಕರ. ಆಯಿತು, ನಿನಗೋಸ್ಕರ ರೀತುಗೋಸ್ಕರ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಇದು ನನ್ನ ಗಂಡ ಅಂದರೆ ಸರಿ. ನಾನು ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಆರಾಮಾಗಿ ಕುಡಿದು ನೀವು ರೆಸ್ಟ್ ಮಾಡಿ. ಆಮೇಲೆ ಸ್ವಲ್ಪ ನಿರಾಳ ಆಗತ್ತೆ. ಆ ದಿವ್ಯಾ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಅಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನ್ಯಾಯವಾಗಿ 2.5 ಲಕ್ಷ ಕಳ್ಕೊಂಡೆ. ಏನು ನನ್ನನ್ನು ಬ್ಯಾಂಕ್ ಅಂದ್ಕೊಂಡಿದ್ದಾಳ? ಇಡಿಯಟ್. ಏನಂದೆ? ಆ ದಿವ್ಯನಿಗೆ 2.5 ಲಕ್ಷ ಕೊಟ್ಟಿಯಾ? ಈ ಥರ ಕದ್ದು ಕೇಳಿಸ್ಕೊಳ್ಳೋದನ್ನ ಯಾವಾಗಿಂದ ಕಲ್ತ್ಕೊಂಡೆ ಸುಹಾಸ್? ಕದ್ದು ಕೇಳಿಸ್ಕೊಂಡಿಲ್ಲ ಡಾರ್ಲಿಂಗು. ನೀನು ಏನೋ ಗುಣಗ್ತಾ ಇದ್ದೆ, ಅಷ್ಟರಲ್ಲಿ ನಾನು ಬಂದೆ, ಬೈ ಮಿಸ್ಟೇಕ್ ನನ್ನ ಕಿವಿಗೆ ಬಿತ್ತು ಅಷ್ಟೇ. ಡೋಂಟ್ ಜಸ್ಟಿಫೈ ಯುವರ್ ಆ್ಯಕ್ಟ್ ಸುಹಾಸ್. ನೀನು ಮಾಡಿದ್ದನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡಬೇಡ. ಐ ಡೋಂಟ್ ಲೈಕ್ ಇಟ್. ಏನು ಡಾರ್ಲಿಂಗ್ ಇದು? ಆ ದಿವ್ಯ ಮೇಲಿನ ಸಿಟ್ಟನ್ನ ನನ್ನ ಮೇಲೆ ತಿರ್ಸ್ಕೊತಿದ್ದೆ, ಇದು ಸರಿನಾ? ಓವರ್ ಆ್ಯಕ್ಟಿಂಗ್ ಮಾಡಬೇಡ ಸುಹಾಸ್. ಸರಿ ಅದು ಬಿಡು. ಆ ಸ್ಲಮ್ ಹುಡುಗಿಗೆ ಒಂದ್ಸಲ ದುಡ್ಡು ಕೊಟ್ರೆ ಅವಳು ಮತ್ತೆ ಕೇಳ್ತಾನೆ ಇರ್ತಾಳೆ, ನೀನು ಮತ್ತೆ ಕೊಡ್ತಾನೆ ಇರಬೇಕಾಗುತ್ತೆ. ಅವಳ ವಿಷಯ ಹಾಗಿರಲಿ ಸುಹಾಸ್, ನನ್ನ ಮೈಂಡಲ್ಲಿ ಇವಾಗ ಓಡ್ತಾ ಇರೋ ವಿಷಯನೇ ಬೇರೆ. ಮತ್ತಿನ್ನೇನು ಡಾರ್ಲಿಂಗು? ಇವತ್ತು ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಆ ಸತ್ಯನ ಒಬ್ಸರ್ವ್ ಮಾಡಿದ್ಯಾ? ಸೆಕೆಂಡ್ ಮ್ಯಾರೇಜ್ ಟಾಪಿಕ್ ಬಂದಿದ ತಕ್ಷಣವೇ ಅವಳ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಯ್ತು. ಒಳ್ಳೆ ಹುಚ್ಚಿ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳೇ ಹೇಳಿದ್ಲಲ್ವಾ ಡಾರ್ಲಿಂಗು, ಮೊದಲನೇ ಹೆಂಡತಿ ಮೋಸ ಆಗಬಾರ್ದು ಅಂತ. ಆ ಫ್ಲೋನಲ್ಲಿ, ಆ ಇಮೋಷನಲ್ಲಿ ಅದೆಲ್ಲ ಹೇಳ್ಬಿಟ್ಟಿರ್ತಾಳೆ ಅಷ್ಟೇ. ಈ ಥರದ ವಿಷಯನ ನಾವು ಮನೆಯಲ್ಲಿ ಇದೇನು ಫಸ್ಟ್ ಟೈಮ ಮಾತಾಡ್ತಿರೋದು. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟೊಂದು ರಿಯಾಕ್ಟ್ ಮಾಡೋ ಸತ್ಯನ ನಾನು ನೋಡೇ ಇರಲಿಲ್ಲ. ಆದರೂ ಈ ಥರ ರಿಯಾಕ್ಟ್ ಮಾಡಿದಾಳೆ ಅಂದರೆ ಖಂಡಿತವಾಗ್ಲೂ ಏನೋ ಸ್ಟ್ರಾಂಗ್ ರೀಸನ್ನೇ ಇದೆ. ಅಯ್ಯೋ, ಆ ಥರ ಏನೂ ಇರಲ್ಲ ಡಾರ್ಲಿಂಗು. ಅವಳು ಅತ್ತೆ ಮುಂದೆ ಒಳ್ಳೆಯವಳು ಅನ್ಸ್ಕೊಳ್ಳೋಕ್ಕೋಸ್ಕರ ಈ ಥರ ಎಲ್ಲ ಮಾತಾಡಿರ್ತಾಳೆ. ನಮಗೆ ನಮ್ಮದೇ ಆದಂಥ ಬೇಜಾನ್ ಟೆನ್ಷನ್ಗಳಿವೆ, ಅದ್ರ ಮುಂದೆ ಇದು ಏನೂ ಅಲ್ಲ ಡಾರ್ಲಿಂಗು. ಸತ್ಯನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಸುಹಾಸ್. ಈ ಟಾಪಿಕ್ಕು ಅಷ್ಟೊಂದು ಈಸಿ ಗೋಯಿಂಗ್ ಅಲ್ಲ. ಇದ್ರ ಹಿಂದೆ
ಏನೋ ದೊಡ್ಡ ವಿಷಯನೇ ಇದೆ ಅಂತ ನನಗನ್ನಿಸ್ತಾ ಇದೆ. ಮೊದಲು ಆ ವಿಷಯ ಏನು ಅನ್ನೋದನ್ನು ತಿಳ್ಕೊಬೇಕು. ನನ್ನ ಸಿಕ್ಸ್ ಸೆನ್ಸ್ ಯಾವತ್ತೂ ನನ್ನನ್ನು ಮಿಸ್ಲೀಡ್ ಮಾಡೋದಿಲ್ಲ. ಹಾಗಂತೀಯ ಡಾರ್ಲಿಂಗು? ಎಸ್, ಅದೇನು ಅಂತ ಮೊದಲು ತಿಳ್ಕೊಳ್ಳೇಬೇಕು. ಈ ಥರದಲ್ಲೆಲ್ಲ ನೀನು ಎಕ್ಸ್ಪರ್ಟ್ ಬಿಡು ಡಾರ್ಲಿಂಗು, ನೀನು ಮಾಡ್ತೀಯ. ಐ ಮೀನ್ ಟು ಸೇ, ಆ ಸತ್ಯ ತಲೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ನೀನು ಈಸಿಯಾಗಿ ತಿಳ್ಕೊತೀಯ ಅಂತ ಹೇಳ್ತಾ ಇದ್ದೆ ಡಾರ್ಲಿಂಗು. ರೀ, ಕಾಫಿ ತಗೊಳ್ಳಿ. ಸೀತಾ, ಏನೋ ಯೋಚನೆ ಮಾಡ್ತಿದ್ದಾಗಿದೆ. ರೀ, ಹಾಂ, ಬೆಳಿಗ್ಗೆ ಆ ಹುಡುಗಿ ನಡ್ಕೊಂಡ ರೀತಿ ನಿಮ್ಗೇನು ಅನ್ನಿಸ್ತು? ಹುಡುಗಿ ನಡ್ಕೊಂಡ ರೀತಿ? ಯಾವ ಹುಡುಗಿ? ಅಯ್ಯೋ, ಅದೇ ಆ ಹುಡುಗಿ ರೀ. ಯಾವ ಹುಡುಗಿ? ಅವಳಿಗೇನು ಹೆಸರು ಕುಲ ಗೋತ್ರ ಏನೂ ಇಲ್ವಾ? ಯಾರೇ ಅದು? ಅಯ್ಯೋ, ಅದೇ ರೀ, ಆ ರೌಡಿ. ನಮ್ಮನೆಯಲ್ಲಿ ರೌಡಿ ಅಂತ ಯಾರೂ ಇಲ್ವಲ್ಲ ರೀ. ಅದೇ ಸತ್ಯ. ಅದೇನು ಯಾವಾಗ ನೋಡಿದ್ರು ಅವಳನ್ನ ಹುಡುಗಿ 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 ಅಂತಿರ್ತೀಯ? ಅವಳಿಗೇನು ಹೆಸರಿಲ್ವಾ? ಅವಳು ನಮ್ಮ ಮನೆ ಸೊಸೆ ಕಣೆ. ಅವಳ ಮೇಲೆ ಯಾಕೆ ಹಠ ಸಾಧಿಸ್ತೀಯೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನಿಮಗಲ್ವಾ ಆ ಹುಡುಗಿ ಬಗ್ಗೆ ನಾನು ಏನು ಹೇಳಕ್ಕೆ ಬಂದರೂ ನನಗೆ ಭಾಷಣ ಬಿಗಿಯಕ್ಕೆ ಶುರು ಮಾಡ್ಬಿಡ್ತೀರಾ. ಆಯಿತು ಮಾರಾಯ್ತಿ, ನಾನೇನು ಮಾತಾಡಲ್ಲ. ಅದೇನು ವಿಷಯ ಅಂತ ಹೇಳು. ರೀ, ಆ ಸತ್ಯ ಬೆಳಿಗ್ಗೆ ವಿಚಿತ್ರವಾಗಿರ್ಲಿಲ್ವಾ? ಆ ಮದುವೆ, ಎರಡನೇ ಸಂಬಂಧದ ಬಗ್ಗೆ ಏನೇನೋ ಮಾತಾಡೋದ್ಲು. ವಿಷಯ ಇಲ್ಲದೆ ಅವಳು ಹಾಗೆಲ್ಲ ಯಾವತ್ತೂ ಮಾತಾಡೋಳಲ್ಲ. ಆದರೂ ಅಷ್ಟೆಲ್ಲ ಮಾತಾಡಿದಾಳೆ ಅಂದರೆ ಅವಳು ಯಾಕೆ ಹಾಗೆ ಮಾತಾಡಿದ್ಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸೀತಾ. ಅವಳು ಆಡಿದ ಮಾತುಗಳು, ಸಿಟ್ಟು ಎಲ್ಲ ಇನ್ನೂ ನನ್ನ ಕಣ್ಣು ಮುಂದೆ ಇದೆ. ಅಷ್ಟೊಂದು ಅಸಮಾಧಾನ, ಆತಂಕದಲ್ಲಿ ಮಾತಾಡಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದು ರೀ, ನಾನು ಅಷ್ಟೇ. ಆ ಸಿಟ್ಟು ಮಾಡಿಕೊಂಡು ರೌಡಿ ಥರ ಹೊಡಿ ಬಡಿ ಅಂತಿದ್ಲೇ ಹೊರತು ಈ ಥರದ ವಿಷಯದಲ್ಲಿ ಹೀಗೆ ಸಿಟ್ಟು ಮಾಡ್ಕೊಂಡಿದ್ದನ್ನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪು ಯಾವುದು ಸರಿ ಯಾವುದು ಅಂತ ನಮ್ಮ ಸತ್ತಿನಿಗೆ ಚೆನ್ನಾಗಿ ಗೊತ್ತಿದೆ. ಯಾರಿಗಾದರೂ ಮೋಸ ಆಗ್ತಿದೆ ಅಂತ ಅನ್ನೋದನ್ನು ಅವಳು ಯಾವತ್ತೂ ಸಹಿಸೋದಿಲ್ಲ. ಅವಳು ಇವತ್ತು ಮಾತಾಡಿದ್ದು ಎರಡನೇ ಮದುವೆ ಬಗ್ಗೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಗಹನವಾದ ವಿಷಯ ಅವಳ ಮನಸ್ಸಿನಲ್ಲಿ ಕೊರೆತಿದೆ ಅಂತ ಅನಿಸುತ್ತೆ. ಹೌದು ರೀ, ನನಗೂ ಅದೇ ಅನುಮಾನ ಬರ್ತಾ ಇದೆ. ಯಾವುದೋ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು ನಮ್ಗೆ ಯಾರಿಗೂ ಹೇಳದೆ ಕೊರಗ್ತಾ ಇದ್ದಾಳೆ. ಅದೇನು ಹುಡುಗಿನೋ ಏನೋ, ಯಾವಾಗಲೂ ಒಗಟೊಗಟಾಗಿ ಮಾತಾಡ್ತಾಳೆ. ಒಂದು ಅರ್ಥ ಆಗಲ್ಲ ರೀ. ಸೀತಾ, ನೀನು ಯಾವಾಗಲೇ ಸತ್ಯನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ? ಪರವಾಗಿಲ್ಲ ಸೀತಾ, ಅತ್ತೆಗೆ ಸೊಸೆ ಬಗ್ಗೆ ಒಳ್ಳೆ ಕಾಳಜಿ ಶುರುವಾಗಿದೆ. ಒಳ್ಳೆ ಬದಲಾವಣೆ. ಹಾಗೆಲ್ಲ ಏನೂ ಇಲ್ಲ ರೀ. ಏನೋ ಹುಡುಗಿ ಗಾಬರಿ ಆಗಿದ್ದಾಳಲ್ಲ ಅಂತ ಹಾಗೆ ಹೇಳಿದೆ ಅಷ್ಟೇ. ಅಲ್ಲ ರೀ, ನಿಮಗೆ ಆ ಹುಡುಗಿ ಬಗ್ಗೆ ನಾನು ಬೈದರೂ ತೊಂದರೆ, ಅವಳನ್ನು ಹೊಗಳಿದ್ರೂ ತೊಂದರೆ ಅಲ್ವಾ? ಇಲ್ಲ ಸೀತಾ, ಅವಳು ಈ ಮನೆಯವಳು ಅಂತ ನಿನಗೆ ಯೋಚನೆ ಶುರುವಾಗಿದೆಯಲ್ಲ, ಅಷ್ಟು ಸಾಕು. ನೀವಿದ್ದೀರಲ್ಲ, ನಾನು ಏನು ಹೇಳಿದ್ರು ಆಡ್ಕೋತೀರಾ. ಅದಕ್ಕೆ ಇನ್ನು ಮುಂದೆ ಏನು ಹೇಳಲ್ಲ. ಹೋಗ್ರಿ, ಅದು ಕಾಫಿ ಆರೋಗುತ್ತೆ, ಮೊದಲು ಕುಡೀರಿ. ಅಯ್ಯೋ, ನಿನ್ನ ಮಾತಿಗೆ ಎಲ್ಲಿ ಆರೋಗುತ್ತೆ ಕಣೆ, ಇನ್ನೂ ಬಿಸಿ ಬಿಸಿಯಾಗೇ ಇದೆ. ಆದರೂ ಸತ್ಯ ಹಾಗ್ಯಾಕೆ ಮಾತಾಡಿದ್ಲು? ಅವಳು ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಪಾಪದ ಹುಡುಗಿ ಎಲ್ಲರ ನೋವಿಗೂ ಸ್ಪಂದಿಸ್ತಾಳೆ, ಆದರೆ ಅವಳ ನೋವಿಗೆ ಯಾರೂ ಸ್ಪಂದಿಸೋದೇ ಇಲ್ಲ. ಅಯ್ಯೋ, ವಿಚಿತ್ರ ಕಾಲ. ಮನೆಯವರೆಲ್ಲ ಸತ್ಯನ್ ತಾಳಕ್ಕೆ ಕುಣಿದ್ರು. ಕಾರ್ತಿಕ್ ಮತ್ತು ಅಮ್ಮ ಇವರಿಬ್ಬರಾದರೂ ಅವಳನ್ನು ನಂಬೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಸತ್ಯ
ಅವರನ್ನು ಬಿಡಲಿಲ್ಲ. ಮೊದಲು ಆ ಕಾರ್ತಿಕ್ ಅವಳ ಬಲೆಗೆ ಬಿದ್ದ. ಈಗ ಅಮ್ಮನೂ ಕೈ ತಪ್ಪು ಹೋಗೋ ಥರ ಕಾಣ್ತಿದೆ. ಅಮ್ಮ ಅವಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ ಇದು ನನಗೆ ರೆಡ್ ಅಲರ್ಟ್. ನೋ, ಇದನ್ನು ಹೀಗೆ ಮುಂದುವರಿಯೋದಕ್ಕೆ ಬಿಡಬಾರ್ದು. ಏನಾದರೂ ಮಾಡಲೇಬೇಕು.